ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ನ್ಯೂ ಡಿಸೈನ್ ತೋರಿಸಿದ್ದೀನಿ, ಕ್ರೋಶಾ ಕಚ್ಚ ಡಿಸೈನು. ಸೊ ಇದು ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನ್ ಫ್ರೆಂಡ್ಸ್. ಸ್ಯಾಂಪಲ್ ಡಿಸೈನ್ ಟ್ರೈ ಮಾಡಿದ್ದೀನಿ. 10 ನಂಬರ್ ನೀಡಲ್ಲಿ ತೊಗೊಂಡಿದ್ದೀನಿ. 11-9 ಆದರೂ ನಡೆಯುತ್ತೆ. ಆ್ಯಸ್ ಯೂಶುವಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು. ಲುಕ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಸೊ ನೀಡನ್ನು ಹಾಕಿ ದಾರನ ತೊಗೊಂಡು ಬಂದು ಫಸ್ಟ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಪಕ್ಕದಲ್ಲಿ ಇನ್ನೂ ಒಂದು ಟೈಮ್ ಸಿಂಗಲ್ ಕ್ರೋಶೆ, 2 ಸತಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು, ಸೊ ಇದಕ್ಕೆ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ಸ್ನ ಹಾಕ್ಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಸೊ 1 ಟೈಮ್ ದಾರ ಸುತ್ಕೊಂಡು ಪಕ್ಕದ ಒಂದು ಪಾಯಿಂಟಷ್ಟು ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರ ತಂದು 3 ದಾರ ಇರುತ್ತಲ್ವ, ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರ 1 ಮಾಡ್ಕೊಳ್ಳೋಣ. 1 ಡಬಲ್ ಕ್ರೋಶೆ ಆಗುತ್ತೆ. 2 ಚೈನು ಮತ್ತು 1 ಡಬಲ್ ಕ್ರೋಶೆ. ಸೊ 2 ಚೈನ್ 1 ಡಬಲ್ ಕ್ರೋಶೆ ಆಯ್ತಲ್ವ, ಅಲ್ಲಿಂದ 2 ಚೈನ್ಸ್ನ ಹಾಕ್ಕೊಂಡು ಫಸ್ಟು 2 ಚೈನ್ ಹಾಕಿದ್ದೀನಿ, ಒಂದು ಕಂಬ ಮಾಡಿ ಮತ್ತೆ 2 ಚೈನ್ ಹಾಕಿದ್ದೀನಿ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೊ ಈ ಕಂಬ ಏನು ಮಾಡಿದ್ವಿ, 2 ಚೈನು ಮತ್ತು ಕಂಬ ಸೆಂಟರ್ಗೆ ನೀಡಲ್ನ ಹಾಕಿ ದಾರ ಅಂತಂದು 3 ದಾರ ಇರುತ್ತಲ್ವ, ಫಸ್ಟ್ 2 ದಾರ 1 ಮಾಡ್ಕೋತೀನಿ, ಮತ್ತೆ 2 ದಾರ 1 ಮಾಡ್ಕೋತೀನಿ. ಸೊ ಈ ರೀತಿ 2 ಚೈನು 1 ಕಂಬ ಆಯಿತು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. 2 ಚೈನು ಕಂಬದ ಸೆಂಟರಲ್ಲಿ ಗ್ಯಾಪ್ ಇರುತ್ತಲ್ವ, ಅಲ್ಲಿ ನೀಡಲ್ನ ಹಾಕಿ ದಾರ ತಂದು 2 ದಾರ 1 ಟೈಮ್, ಮತ್ತು 2 ದಾರ 1 ಟೈಮ್, ಈ ರೀತಿ ಡಬಲ್ ಕ್ರೋಶೆ ಮಾಡ್ಕೋತೀನಿ. ಒಟ್ಟು 5 ಡಬಲ್ ಕ್ರೋಶೆ ಮಾಡ್ಕೋಬೇಕು ಫ್ರೆಂಡ್ಸ್. 2 ಚೈನ್ ಬಿಟ್ಟು 5 ಕಂಬಗಳನ್ನ ಮಾಡ್ಕೋತೀನಿ. ಸೊ ಇದೇ ರೀತಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ 1 ಟೈಮ್, ಮತ್ತು 2 ದಾರ 1 ಟೈಮ್, ಈ ರೀತಿ ಕಂಬ ಮಾಡ್ಕೊಂಡು ಹೋಗ್ತೀನಿ. ಒಟ್ಟು 5 ಡಬಲ್ ಕ್ರೋಶೆ, 5 ಕಂಬಗಳನ್ನ ಈ ಪ್ಲೇಸಲ್ಲಿ ಮಾಡ್ಕೊಳ್ಳೋಣ. ಸೊ 2 ದಾರ 1 ಟೈಮ್, 2 ದಾರ 1 ಟೈಮ್, 4 ಆಯ್ತಲ್ವ, ಇನ್ನೂ 1 ಟೈಮ್ ಮಾಡ್ಕೊಳ್ಳೋಣ. ಸೊ ಇಷ್ಟಾದಮೇಲೆ 2 ಚೈನು 5 ಕಂಬಗಳಾದಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ದಾರ ಸುತ್ಕೊಂಡು ಬಟ್ಟೆಗೆ ಕಂಬ ಮಾಡಬೇಕು ಫ್ರೆಂಡ್ಸ್. ಎಲ್ಲಿಗೆ ಬರುತ್ತಲ್ಲ ಕರೆಕ್ಟಾಗಿ ಸ್ಟ್ರೇಟಾಗಿ ಇಟ್ಕೊಳ್ಳಿ ನೀಡಲ್ನ. ಅಲ್ಲಿ ಬಟ್ಟೆಗೆ ನೀಡಲ್ನ ಹಾಕಿ ದಾರ ತಂದು, ಸೊ ಇಲ್ಲಿ 3 ದಾರ ಇರುತ್ತಲ್ವ, 2 ದಾರ 1 ಟೈಮ್, 2 ದಾರ 1 ಟೈಮ್ ಮಾಡ್ಕೊಳ್ಳೋಣ. ಇಲ್ಲಿ ಡಬಲ್ ಕ್ರೋಶೆ ಆದಮೇಲೆ, ಸೊ ಇಲ್ಲಿ ಸೆಕೆಂಡ್ ಸ್ಲ್ಯಾಂಟಿಂಗ್ ಆರ್ಚ್ ಅಲ್ವ ಫ್ರೆಂಡ್ಸ್, ಇಲ್ಲಿ 3 ಚೈನ್ಗಳನ್ನ ಹಾಕೋತೀವಿ. ಯಾವಾಗಲೂ 2 ಚೈನ್ ಹಾಕೋತೀವಲ್ವ, ಇದು 1 ಸ್ಲ್ಯಾಂಟಿಂಗ್ ಆರ್ಚ್ ಆದಮೇಲೆ 2ನೇ ಸ್ಲ್ಯಾಂಟಿಂಗ್ ಆರ್ಚಿಗೆ ಮಾತ್ರ 3 ಚೈನ್ ಹಾಕೋತೀನಿ. ಯಾಕಂದರೆ ಅಲ್ಲಿ ನಮಗೆ ಕುಚ್ಚು ಬರುತ್ತೆ. ಸೊ ನೀವು ಕುಚ್ಚು ಬೇಡ ಅಂದರೆ ಅದನ್ನು 2 ಚೈನೇ ಮಾಡ್ಕೋಬೋದು. ನಾನು ಕುಚ್ಚು ಹಾಕೋಕ್ಕೋಸ್ಕರ ಇನ್ನೊಂದು ಚೈನ್ನ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ. 2ನೇ ಸ್ಲ್ಯಾಂಟಿಂಗ್ ಆರ್ಚಿಗೆ ಮಾಡ್ಕೊಳ್ತಾ ಇದ್ದೀನಿ. 3 ಚೈನ್ ಮಾಡಿಕೊಂಡು 1 ಕಂಬ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ 2 ಚೈನ್ ಮಾಡ್ಕೊಂಡು, ಎಲ್ಲದರಲ್ಲೂ 2 ಚೈನ್ ಮಾಡ್ಕೋತೀವಿ. ನಮ್ಗೆ ಎಲ್ಲಿ ಕುಚ್ಚು ಬರಬೇಕೋ ಅಲ್ಲಿಗೆ ಮಾತ್ರ 3 ಚೈನ್ಸ್ ಹಾಕ್ಕೊಂಡ್ರೆ ನಿಮ್ಗೆ ಸ್ವಲ್ಪ ಸ್ಪೇಸ್ ಆಗುತ್ತೆ ಕುಚ್ಚು ಕಟ್ಟೋದಕ್ಕೆ. ಸೊ ಮತ್ತೆ ಕಂಬನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಆ 3 ಚೈನ್ ಹಾಕಿದ್ಮೇಲೂ ನಾನು 5 ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. 5 ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. 5 ಕಂಬಗಳನ್ನ ಮಾಡ್ಕೊಳ್ಳೋಣ. 3 ಚೈನ್ ಆದಮೇಲೆ 5 ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಸೊ 3 ಚೈನ್ 5 ಡಬಲ್ ಕ್ರೋಶೆ. ಇಲ್ಲಿಂದ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ದಾರನ ತೊಗೊಂಡು ಬಂದು 2 ದಾರ 1 ಟೈಮ್, ಮತ್ತು 2 ದಾರ 1 ಟೈಮ್, ಆ ಥರ ಮಾಡ್ಕೊಳ್ಳೋಣ. ಸೊ ಮಾಡಿಕೊಂಡು ಇವಾಗ ಮತ್ತೆ 2 ಚೈನ್ಸ್ನ ಹಾಕೋತೀನಿ. ನೋಡಿ, ಆ ಥರ ಥ್ರೆಡ್ಸ್ ಎಲ್ಲ ಎಕ್ಸ್ಟ್ರಾ ಬಂದಿರೋದನ್ನ ಆಲ್ಮೋಸ್ಟ್ ಹಿಂದೆ ಬರೋ ಥರ ಟ್ರೈ ಮಾಡಿ, ಬರೋ ಥರ ಮುಂದೆ ಕಾಣಿಸ್ತೀರ, ಹಿಂದೆ ಬರೋ ಥರ. ತೀರಾ ಆಕ್ವರ್ಡ್ ಆಗಿದೆ ಅಂದರೆ ಎಕ್ಸ್ಟ್ರಾ ಕಟ್ ಮಾಡಿಬಿಟ್ಟು ಒಂದು ಚಿಕ್ಕ ಗಮ್ ಪಾಯಿಂಟ್ ಹಾಕಿದ್ರೂ ನಡೆಯುತ್ತೆ. ಸೊ ಈಗ ಮತ್ತೆ 2 ಸ್ಲ್ಯಾಂಟಿಂಗ್ ಆರ್ಚ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇದೇ ರೀತಿ 2 ಚೈನ್ ಮಾಡಿಕೊಂಡು ಸ್ಲ್ಯಾಂಟಿಂಗ್ ಆರ್ಚ್ ಮಾಡ್ಕೋತೀನಿ. ಒಟ್ಟು 4 ಮಾಡ್ಕೋತೀನಿ. ಸ್ಟಾರ್ಟಿಂಗಿಂದ ಹೇಳ್ತಾ ಇದ್ದೀನಿ, 4 ಮಾಡ್ಕೋಬೇಕು ನಾವು. ಸೆಕೆಂಡಲ್ಲಿ ಮಾತ್ರ 3 ಚೈನ್ ಹಾಕ್ಕೊಂಡಿದ್ದೀನಿ ಕುಚ್ಚು ಬರಬೇಕು ಅಂತ. ಇವಾಗ 4 ಆದಮೇಲೂ ನಾವು ಒಂದು ಕಂಬನ ಬೇಸಿಗೆ ಹಾಕ್ಕೋತಾ ಇದ್ದೀನಿ. 1 ಡಬಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ ಬೇಸಲ್ಲಿ. ಸೊ ಈ ರೀತಿ ಮಾಡಿಕೊಂಡು 4 ಸ್ಲ್ಯಾಂಟಿಂಗ್ ಆರ್ಚ್ ಆದಮೇಲೆ ಇಲ್ಲಿ 6 ಚೈನ್ಸ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. 1 ಚೈನ್, 2 ಚೈನ್, 3 ಚೈನ್, ಸೊ 4 ಚೈನ್, 5 ಚೈನ್, 6 ಚೈನ್, 6 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ಸೊ 6 ಚೈನ್ಸ್ನ ಹಾಕ್ಕೊಂಡು ಸ್ವಲ್ಪ ಬ್ಯಾಕ್ ಸೈಡಿಗೆ ಟರ್ನ್ ಮಾಡೋಣ ಡಿಸೈನು. ಅಲ್ಲಿ ಇದಿರುತ್ತಲ್ವ 2 ಚೈನ್, ಈ ಸ್ಲ್ಯಾಂಟಿಂಗ್ ಆರ್ಚ್ ಏನಿದೆ ಲಾಸ್ಟ್ ಸ್ಲ್ಯಾಂಟಿಂಗ್ ಆರ್ಚು, 2 ಚೈನು ಕಂಬ ಸೆಂಟರಲ್ಲಿ ಒಂದು ಹೋಲ್ ಗ್ಯಾಪ್ ಇರುತ್ತೆ, ಅಲ್ಲಿಗೆ ನಾನು
ಲಾಕ್ ಮಾಡ್ತೀನಿ. ಹೋಲ್ ಗ್ಯಾಪಿಗೆ ಮಾಡಬೇಕು, 2 ಚೈನ್ ಕಂಬ ಸೆಂಟರಿಗೆ ಬೇಡ, ಹೋಲ್ ಗ್ಯಾಪ್ ಮೇಲೆ ಇರೋ ಹೋಲ್ ಗ್ಯಾಪ್ಗೆ ಲಾಕ್ ಮಾಡಿ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳೋದು. ಜಸ್ಟ್ 6 ಚೈನ್ನ ಅಟ್ಯಾಚ್ ಮಾಡೋದು ಫ್ರೆಂಡ್ಸ್. ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ಅಲ್ಲಿಂದ ಒಂದು ಚೈನ್ ಹಾಕ್ಕೊಂಡಿದ್ದೀನಿ. ಒಂದು ಚೈನ್ ಹಾಕ್ಕೊಂಡು ಸ್ವಲ್ಪ ದಾರನ ಮೇಲೆ ಮಾಡಿ ಒಂದು 3 ಬೀಡ್ಸ್ನ ಹಾಕ್ಕೊಳ್ಳೋಣ. ಬೇಕಂದರೆ ಸಿಂಗಲ್ ಬೀಡ್ ಕೂಡ ಹಾಕೋಬೋದು ಫ್ರೆಂಡ್ಸ್. ನಾನಿಲ್ಲಿ 3 ಬೀಡ್ಸ್ ಒಂದು ಸ್ವಲ್ಪ ಟ್ರಯಾಂಗಲ್ ಶೇಪ್ ಬರಲಿ ಅಂತ 3 ಬೀಡ್ಸ್ನ ಹಾಕಿದ್ದೀನಿ. 3 ಬೀಡ್ಸು ಒಟ್ಟಿಗೆ ಇನ್ಸರ್ಟ್ ಮಾಡಿ, ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಇವಾಗ ನಾನು ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ಒಂದು ಚೈನ್ ಮಾಡಿಕೊಂಡು 3 ಬೀಡ್ಸ್ನ ಇನ್ಸರ್ಟ್ ಮಾಡಿ ಇವಾಗ ಬೀಡ್ ಲಾಕ್ ಮಾಡ್ಕೋತೀನಿ. ಬೀಡ್ ಲಾಕ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಈ ಥರ ಟೈಟ್ ಮಾಡ್ಕೋಬೇಕು ಅದನ್ನು. ಆವಾಗ ನಮಗೆ ಟ್ರಯಾಂಗಲ್ ಶೇಪ್ ಬರುತ್ತೆ. ಸೆಂಟರ್ ಬೀಡನ್ನ ಪುಷ್ ಮಾಡಿದ್ರೆ ಟ್ರಯಾಂಗಲ್ ಶೇಪ್ ಬರುತ್ತೆ. ಅಲ್ಲೇ ಒಂದು ಸತಿ ಲಾಕ್ ಮಾಡ್ತೀನಿ ನೋಡಿ, ಜಸ್ಟ್ ಅಲ್ಲೇ ಒಂದು ಸತಿ ಲಾಕ್ ಮಾಡ್ಕೊಳ್ತೀನಿ. ಅದು ಲೂಸ್ ಆಗಬಾರ್ದಲ್ವ, ಅದಕ್ಕೋಸ್ಕರ ಮತ್ತೆ ಒಂದು ಚೈನ್ ಹಾಕ್ಕೋತೀನಿ. ಸೊ ಅಗೇನ್ ಒಂದು ಚೈನ್ ಹಾಕಿ 3 ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಅಲ್ಲೇ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡಿ ಅಗೇನ್ ಒಂದು ಚೈನ್ ಹಾಕ್ಕೋತೀನಿ. ಅಲ್ಲಿಂದ ಫ್ರೆಂಡ್ಸ್ ಡೈರೆಕ್ಟಾಗೆ ನೀಡಲ್ ಮೇಲೆ ದಾರ ಸುತ್ತಕೊಂಡು, ಸೊ 6 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಕಂಬ ಮಾಡ್ಕೊಂಡು ಹೋಗೋಣ. ಸೊ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 ಟೈಮ್, 2 ದಾರ 1 ಟೈಮ್, ಈ ರೀತಿ ಕಂಬಗಳನ್ನ ಮಾಡ್ಕೊಂಡು ಹೋಗ್ತೀನಿ. ಸೊ ಓನ್ಲಿ ಡಬಲ್ ಕ್ರೋಶೆ ಸೇಮ್ ಲೆಂತಲ್ಲಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 ಟೈಮ್ ಮಾಡ್ತೀನಿ, ಮತ್ತು 2 ದಾರ 1 ಟೈಮ್ ಮಾಡ್ತೀನಿ. ಈ ರೀತಿ ಕಂಬಗಳನ್ನ 6 ಚೈನಲ್ಲಿ ಗ್ಯಾಪಲ್ಲಿ ಕಂಬಗಳನ್ನ ಫಿಲ್ ಮಾಡ್ತೀನಿ. ಒಟ್ಟು 9ರಿಂದ 10 ಕಂಬ ಇಡಿಸುತ್ತೆ ಫ್ರೆಂಡ್ಸ್. ಈ 6 ಚೈನ್ ಗ್ಯಾಪಲ್ಲಿ 9 to 10 ಡಬಲ್ ಕ್ರೋಶೆ ಮಾಡ್ತೀನಿ. 2 ಚೈನ್ ಬಿಟ್ಟು ನಾವು 9ರಿಂದ 10 ಕಂಬಗಳನ್ನ ಇದಕ್ಕೆ ಫಿಲ್ ಮಾಡ್ತೀನಿ. ಎಷ್ಟಾಗುತ್ತೆ ಅಷ್ಟು ಫಿಲ್ ಮಾಡ್ಕೊಳ್ಳಿ, ನೀವು ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ಎಷ್ಟಾಗುತ್ತೆ ಅಷ್ಟು ಫಿಲ್ ಮಾಡ್ಕೊಳ್ಳಿ. ಇಲ್ಲಿ 9 to 10 ಮಾಡಿದ್ದೀನಿ, 10 ಅನಿಸುತ್ತೆ. 2 ಚೈನ್ ಬಿಟ್ಟು 10 ಮಾಡ್ಕೊಂಡಿದ್ದೀನಿ. 10 ಡಬಲ್ ಕ್ರೋಶೆ ಮಾಡಿಕೊಂಡು, ಸೊ ಇನ್ನೂ ಒಂದು ಎಕ್ಸ್ಟ್ರಾ ಇಡಿಸುತ್ತೆ ಅಂದರೆ ಮಾಡ್ಕೊಳ್ಳಿ. ಬೇಸಲ್ಲಿ ಒಂದು ಕಂಬ ಇರುತ್ತಲ್ವ ಫ್ರೆಂಡ್ಸ್, ಕಂಬ ಹಾಕಿ 6 ಚೈನ್ಗೆ ಮಾಡಿರ್ತೀವಲ್ವ, ಆ ಬೇಸಲ್ಲಿರೋದಕ್ಕೂ ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇಲ್ಲಿ 10 ಡಬಲ್ ಕ್ರೋಶೆ ಮಾಡಿ ಆದಮೇಲೆ, ಸೊ ಬೇಸಲ್ಲಿರೋದಕ್ಕೆ ಕಂಬ ನಾರ್ಮಲಾಗಿ ನಾವು ಬೇಸಿಗೆ ಕಂಬಕ್ಕೆ ಎಷ್ಟು ಹಾಕ್ತೀವಿ ಅಷ್ಟು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. 5 ಹಾಕ್ತೀವಲ್ವ ಫ್ರೆಂಡ್ಸ್, 4 to 5 ಎಷ್ಟು ಇಡಿಸುತ್ತೆ ಕರೆಕ್ಟಾಗಿ ನೋಡ್ಕೊಳ್ಳಿ ನೀವು. ಸೊ ಅಷ್ಟು ಹಾಕ್ಕೊಳ್ಳೋಣ. ಸೊ 4ರಿಂದ 5 ಕಂಬ ಇಡಿಸುತ್ತೆ ಅಷ್ಟು ಹಾಕೋಬೇಕು. 4 ಹಾಕಿದ್ದೀನಿ ಇಲ್ಲಿ. ಸೊ ಬೇಸಲ್ಲಿರೋ ಕಂಬಕ್ಕೂ ನಾನು ಕಂಬಗಳನ್ನ ಫಿಲ್ ಮಾಡಿದ್ದೀನಿ, ಕಂಟಿನ್ಯೂ ಕಾಣಿಸ್ಬೇಕಲ್ವ ನಮಗೆ. ಸೊ ಮತ್ತೆ ಅಲ್ಲಿಂದ 5ನೇ ಕಂಬನ ಮತ್ತೆ ಸ್ಯಾರಿಗೆ ಹಾಕ್ಕೋತೀನಿ. ಸ್ಯಾರಿಗೆ ಹಾಕಿ 2 ಚೈನ್ ಮಾಡಿ ಅಗೇನ್ 5 ಕಂಬಗಳನ್ನ ಮಾಡಬೇಕು ಈ ಕಂಬಕ್ಕೆ. ಸೊ ಸ್ಲ್ಯಾಂಟಿಂಗ್ ಆರ್ಚ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಈ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ಗೆ ಕಂಬಗಳನ್ನ ಫಿಲ್ ಮಾಡ್ಕೊಂಡು ಹೋಗೋಣ. ಸೊ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಈ ಥರ. ಸೊ 5 ಕಂಬ ಆದಮೇಲೆ, ಇದು ಫಸ್ಟ್ ಒನ್ ಸ್ಲ್ಯಾಂಟಿಂಗ್ ಆರ್ಚ್ ಅಲ್ವಾ, ನಮಗೆ ಬಿಗ್ ಆರ್ಚ್ ಆದಮೇಲೆ, ಸೊ ಮಿನಿಯಲ್ಲಿ ಫಸ್ಟ್ ಒನ್ ಸ್ಲ್ಯಾಂಟಿಂಗ್ ಆರ್ಚ್ ಅಲ್ವಾ, ಸೆಕೆಂಡ್ ಆರ್ಚಲ್ಲಿ ನಾನು 3 ಚೈನ್ ಹಾಕೋತೀನಿ ಫ್ರೆಂಡ್ಸ್. ಈ ಕಂಬ ಮಾಡಿದ್ಮೇಲೆ 3 ಚೈನ್ ಹಾಕೋತೀನಿ, ಯಾಕಂದರೆ ಕುಚ್ಚು ಬರುತ್ತೆ ನಮಗೆ. ಸೆಕೆಂಡ್ ಆರ್ಚಿಗೆ ಕುಚ್ಚು ಬರಬೇಕು, ಸೆಕೆಂಡ್ ಸ್ಲ್ಯಾಂಟಿಂಗ್ ಆರ್ಚಿಗೆ 3 ಚೈನ್ ಮಾಡಿಕೊಂಡು ನೋಡಿ. ಇಲ್ಲಿ ಕೂಡ 2ನೇದಕ್ಕೆ ನಾನು 3 ಚೈನ್ ಮಾಡ್ಕೊಂಡಿದ್ದೀನಿ. ಸೊ ಅಲ್ಲೂ ಕೂಡ 2ನೇದಕ್ಕೆ 3 ಚೈನ್ ಮಾಡ್ಕೊಂಡಿದ್ದೀನಿ, ಕುಚ್ಚು ಅಲ್ಲಿಗೆ ಬರಬೇಕಲ್ವ ಅದಕ್ಕೆ. ಸೊ ಅದನ್ನು ಸ್ಲ್ಯಾಂಟಿಂಗ್ ಆರ್ಚ್ ಕಂಪ್ಲೀಟ್ ಮಾಡಿಬಿಟ್ಟು, ಸೊ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಆ್ಯಕ್ಚುಲಿ ಡಿಫ್ರೆಂಟಾಗಿ ಕಾಣಿಸುತ್ತೆ ನಮಗೆ, ತುಂಬ ಡಿಫ್ರೆಂಟ್ ಅನಿಸ್ತು ನನಗೂ ಈ ಡಿಸೈನು ಟ್ರೈ ಮಾಡಿದ್ಮೇಲೆ, ಅದಕ್ಕೆ ತೋರಿಸಿದ್ದೀನಿ. ಸೊ ಒಂದು 4th ಸ್ಲ್ಯಾಂಟಿಂಗ್ ಆರ್ಚಿಗೆ ನಾವು ಈ ಥರ ಒಂದು ಸ್ವಲ್ಪ ಕಂಟಿನ್ಯೂ ಸ್ಲ್ಯಾಂಟಿಂಗ್ ಆರ್ಚ್ ಮಾಡಿ, ಅದು 3 ಬೀಡ್ಸ್ ಹಾಕಿ ಒಂದು ಸ್ವಲ್ಪ ಪಿಕಾಕ್ ಶೇಪ್ ನೆಕ್ಕೆಲ್ಲ ಬರುತ್ತೆ, ಪೀಕ್ ಬರುತ್ತೆ. ಸೊ ಒಂದು ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು. ಅದು ಸ್ಲ್ಯಾಂಟಿಂಗ್ ಆರ್ಚಿಗೆ ಇದಕ್ಕೆ ತುಂಬ ಮ್ಯಾಚ್ ಆಗ್ತಾಯಿತ್ತು, ಇದು ಕಂಟಿನ್ಯೂಷನ್ ಥರ. ಸೊ ಅದಕ್ಕೋಸ್ಕರ ಕುಚ್ಚು ಕಟ್ಬಿಟ್ಟು ನಾನು ನಿಮ್ಗೆ ತೋರಿಸಿರೋದು. ಸೊ 3 ಚೈನ್ ಹಾಕಿ ಅಗೇನ್ 5 ಕಂಬಗಳನ್ನ ಇದಕ್ಕೆ ಮಾಡ್ಕೋಬೇಕು. ಸೊ ಈ ಥರ 5 ಕಂಬ ಮಾಡೋಣ. 5 ಕಂಬ ಮಾಡಿ ಇನ್ನೂ 2 ಆರ್ಚ್ ಎಕ್ಸ್ಟ್ರಾ ಹಾಕೋಣ. ಸೊ ಇಲ್ಲಿ 4 ಹಾಕಿದ್ದೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ 4 ಹಾಕಿನೇ ನಾವು 6 ಚೈನ್ ಹಾಕಿದ್ದು. ಇಲ್ಲಿ ಕೂಡ 4 ಹಾಕಿ ಒಂದು ಕಂಬ ಮಾಡ್ಕೊಂಡು, ಬೇಸಲ್ಲಿ ಕಂಬ ಮಾಡಿಬಿಟ್ಟು ನಾವು 6 ಚೈನ್ ಮಾಡ್ಕೋಬೇಕು. ಸೊ ಕರೆಕ್ಟಾಗಿ 4 ಹಾಕ್ಕೊಳ್ಳಿ ಫ್ರೆಂಡ್ಸ್. ಬೇಕಂದರೆ ನೀವು 6ಗೂ ಮಾಡ್ಕೋಬೋದು, ಅಂದರೆ 5, 6ನೇದಕ್ಕೂ ಮಾಡ್ಕೋಬೋದು ಈ ಥರ. ಇದು ಹತ್ತಿರ ಆಯಿತು ಅಂದರೆ. ಸೊ ಇದು ಪ್ರಾಪರ್ ಕೌಂಟಿಂಗ್ಸ್ ಚೆನ್ನಾಗಿದೆ. 6 ಚೈನ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಅಲ್ಲಿ 2 ಚೈನು ಮತ್ತು ಕಂಬದ ಮೇಲೆ ಒಂದು ಹೋಲ್ ಗ್ಯಾಪ್ ಇರುತ್ತೆ, ಅಲ್ಲಿಗೆ ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿ ಒಂದು ಚೈನ್ ಮಾಡ್ಕೊಳ್ಳೋಣ, ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು 3 ಬೀಡ್ಸ್ನ ಇನ್ಸರ್ಟ್ ಮಾಡೋಣ ಒಟ್ಟಿಗೆ. ಸೊ 3 ಬೀಡನ್ನ ಒಟ್ಟಿಗೆ ಇನ್ಸರ್ಟ್ ಮಾಡಿಕೊಂಡು
ಇನ್ಸರ್ಟ್ ಮಾಡಿ ಸೊ ಬಿಡ್ ಲಾಕ್ ಮಾಡ್ಕೊಳ್ಳೋಣ. ಸೊ ಬೀಡ್ ಲಾಕ್ ಮಾಡಿಕೊಂಡು ಸೊ ಸೆಂಟರ್ ಬೀಡನ್ನ ಪುಷ್ ಮಾಡಿದ್ರೆ ಈ ಥರ ಟ್ರಯಾಂಗಲ್ ಶೇಪ್ ಆಗುತ್ತೆ, ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಇವಾಗ ಲಾಕ್ ಮಾಡಿಕೊಂಡು ಅಗೇನ್ ಒಂದು ಚೈನ್ ಎಕ್ಸ್ಟ್ರಾ ಹಾಕ್ಕೋಬೇಕು. ಎಕ್ಸ್ಟ್ರಾ ಹಾಕ್ಕೊಂಡು ಕಂಟಿನ್ಯೂ ಮಾಡೋದು ಫ್ರೆಂಡ್ಸ್. ಕಂಬಗಳನ್ನ ಡಬಲ್ ಕ್ರೋಶೆನ ಇಲ್ಲಿ 10 ಡಬಲ್ ಕ್ರೋಶೆ ಹಾಕೋತೀನಿ. ನೀವು ಬೇಕಂದರೆ 11 ಇಡ್ಸಿದ್ರೆ 11, 9 ಇಡ್ಸಿದ್ರೆ 9 ಅಷ್ಟು. ಎಷ್ಟು ಸ್ಟಾರ್ಟಿಂಗ್ ಕೌಂಟಿಂಗ್ ಕರೆಕ್ಟಾಗಿರುತ್ತೆ ನಿಮಗೆ ಅಷ್ಟೇ ಪೂರ್ತಿ ಸ್ಯಾರಿ ಹಾಕ್ಕೋಬೇಕು. ಸೊ ಇಷ್ಟು ಕಂಟಿನ್ಯೂಸ್ ಆಗಿ ನಾವು ಕಂಬಗಳನ್ನ ಮಾಡಿಕೊಂಡು ಬೇಸಲ್ಲಿರೋ ಕಂಬಕ್ಕೂ 4 ಎಕ್ಸ್ಟ್ರಾ ಕಂಬ, 4 ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ ಇಷ್ಟು ಮಾಡಿದ್ವಿ ಅಲ್ಲ, ಇಷ್ಟು ಮಾಡಿಕೊಂಡು ಕಂಟಿನ್ಯೂಷನ್ಗೆ ಇನ್ನೇನು ಚೈನು ಸಿಂಗಲ್ ಕ್ರೋಶೆ ಏನೂ ಹಾಕೋಂಗಿಲ್ಲ. ಜಸ್ಟ್ ಬೇಸಲ್ಲಿರೋ ಕಂಬಕ್ಕೂ ನಾವು ಕಂಬನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಆಲ್ಮೋಸ್ಟ್ ಸೇಮ್ ಲೆಂತಲ್ಲಿ ಮಾಡಿ ನಿಮಗೆ ಫಿನಿಶಿಂಗ್ ಕರೆಕ್ಟಾಗಿರುತ್ತೆ, ಕಂಟಿನ್ಯೂಷನ್ ಟೈಪ್ ಕರೆಕ್ಟಾಗಿ ಬರುತ್ತೆ. ಸೊ ಈ ರೀತಿ ಇಲ್ಲೂ ಕೂಡ ಕಂಬನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ ನೋಡಿ ಫ್ರೆಂಡ್ಸ್, ಈ ರೀತಿ ಕಾಣಿಸುತ್ತೆ. ಇದು ವಿತೌಟ್ ಕುಚ್ಚು ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್. ಇದು ವಿತೌಟ್ ಕುಚ್ಚುಗೂ ನೀವು ಹಾಕ್ಬೋದು. ನಾರ್ಮಲ್ ಸ್ಲ್ಯಾಂಟಿಂಗ್ ಆರ್ಚಿಗೆ ಅಗೇನ್ ಇದೊಂಚೂರು ಸ್ಲ್ಯಾಂಟ್ ಆರ್ಚ್ನ ಅಟ್ಯಾಚ್ ಮಾಡ್ದಂಗೆ ಇರುತ್ತೆ ಅಷ್ಟೇ. ಸೊ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. 3 ಬೀಡ್ಸ್ ಕೂಡ ಅದು ಒಂದು ಸ್ವಲ್ಪ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು, ಡಿಫ್ರೆಂಟಾಗಿ ಕಾಣಿಸ್ತಾಯಿತ್ತು. ಸೊ ಇಲ್ಲಿ 3 ಚೈನ್ ಬಿಟ್ಟಿರೋದು ನಮಗೆ ಕುಚ್ಚು ಬರೋದಕ್ಕೆ, ಇದು 2 ಆರ್ಚಿಗೆ ಸೆಂಟರ್ಗೆ ನಮಗೆ ಈ ಥರ ಬರುತ್ತೆ, ಕುಚ್ಚು ಬರುತ್ತೆ. ಸೊ ಅದಕ್ಕೋಸ್ಕರ ಕೌಂಟಿಂಗ್ಸ್ ಕರೆಕ್ಟಾಗಿರೋ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಸೊ ಸ್ಟಿಫಾಗಿ ಕೂಡ ಇರುತ್ತೆ ಫ್ರೆಂಡ್ಸ್. ನಿಮಗೆ ಮೈಸೂರು ಸಿಲ್ಕು, ಸಾಫ್ಟ್ ಸಿಲ್ಕಿಗೆ ವಿತೌಟ್ ಕುಚ್ಚು ಬೇಕಂದರೆ ಈ ಡಿಸೈನ್ ಸೆಲೆಕ್ಟ್ ಮಾಡ್ಕೋಬೋದು. ಈವನ್ ವಿತ್ ಕುಚ್ಚು ಹಾಕಿದ್ರು ಸಖತ್ ಲುಕ್ ಬರುತ್ತೆ ನಿಮಗೆ. ನೋಡಿ ಇಲ್ಲಿ ವಿತ್ ಕುಚ್ಚು ಹಾಕಿದ್ದೀನಿ. ಡಿಫ್ರೆಂಟ್ ಅಂದರೆ ಸಖತ್ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ಡೈರೆಕ್ಟ್ ಸ್ಯಾರಿಗೆ ಹಾಕ್ಕೊಂಡು ನೋಡಿ, ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ. ಡೈರೆಕ್ಟಾಗಿ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಲರ್ ಕಾಂಟ್ರಾಸ್ಟ್ ಚೆನ್ನಾಗಿದ್ರೆ ಸಕ್ಕತ್ತಾಗಿ ಬರುತ್ತೆ ಡಿಸೈನು. ನನಗೆ ಇಷ್ಟ ಆಯಿತು ಫ್ರೆಂಡ್ಸ್, ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಖಂಡಿತ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ಪ್ರೈಸ್ ಬಂದು ನೀವು 5 to 6 ಅರೌಂಡ್ ಚಾರ್ಜ್ ಮಾಡ್ತಾರೆ. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ಇನ್ನೂ ಜಾಸ್ತಿ ಮಾಡೋರು ಇರ್ತಾರೆ. ಸೊ ನೋಡಿಕೊಂಡು ನೀವು ಚಾರ್ಜ್ ಮಾಡ್ಬೋದು. ಡಿಸೈನ್ ಇಷ್ಟ ಆಗಿದೆ ಖಂಡಿತ ಒಂದು ಲೈಕ್ ಕೊಡೋಣ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.